ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಸುರಿದ ಭಾರೀ ಮಳೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಜಿಬಿಎ ವ್ಯಾಪ್ತಿಯಲ್ಲಿ ಒಟ್ಟು 131 ಮರಗಳು ಧರಾಶಾಯಿಯಾಗಿದೆ. ಇನ್ನು 192 ಮರಗಳ ಕೊಂಬೆಗಳು ಬಿದ್ದಿದೆ. ಕೇಂದ್ರ ಪಾಲಿಕೆ ವ್ಯಾಪ್ತಿಯಲ್ಲಿ 50 ಮರ ಬಿದ್ದಿದ್ರೆ ದಕ್ಷಿಣ ಪಾಲಿಕೆ ವ್ಯಾಪ್ತಿಯಲ್ಲಿ 2 ಮರ ಬಿದ್ದಿದೆ. ಪಶ್ಚಿಮ ಪಾಲಿಕೆ ವ್ಯಾಪ್ತಿಯಲ್ಲಿ 52 ಮತ್ತು ಉತ್ತರ ಪಾಲಿಕೆ ವ್ಯಾಪ್ತಿಯಲ್ಲಿ 13 ಮತ್ತು ಪೂರ್ವ ಪಾಲಿಕೆ ವ್ಯಾಪ್ತಿಯಲ್ಲಿ 7 ಮರಗಳು ಧರೆಗುರುಳಿವೆ. ಇನ್ನು ಮರಗಳ ತೆರವು ಕಾರ್ಯ ಕೂಡ ಮುಂದುವರೆದಿದೆ. ಈಗಾಗಲೇ ಕೇವಲ ಅರ್ಧದಷ್ಟು ಮಾತ್ರ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ಇನ್ನು ಮಹಾಲಕ್ಷ್ಮಿ ಲೇಔಟ್ ವ್ಯಾಪ್ತಿಯಲ್ಲಿ ಸುಮಾರು 35ರಿಂದ 40 ಮರಗಳು ಧರಾಶಾಯಿಯಾಗಿವೆ. ಮರ ಬಿದ್ದು ಅನೇಕ ಆಟೋ ಕಾರುಗಳು ಕೂಡ ಜಖಂಗೊಂಡಿವೆ. ನಂದಿನಿ ಲೇಔಟ್ನಲ್ಲಿ 5 ಮರಗಳು ಬಿದ್ದಿದ್ದು ಜಿಬಿಎ ಸಿಬ್ಬಂದಿ ತೆರವು ಕಾರ್ಯಾಚರಣೆ ಮಾಡುತ್ತಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಶಾಸಕ ಗೋಪಾಲಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ಮಳೆಯಿಂದಾಗಿ ನಮ್ಮ ಕ್ಷೇತ್ರದಲ್ಲಿ ಹಲವು ಕಡೆ ಹಾನಿಯಾಗಿದೆ. ಮಾನವೀಯತೆಯ ದೃಷ್ಟಿಯಿಂದ ಸರ್ಕಾರ ಹಾನಿಯಾದವರಿಗೆ ಪರಿಹಾರ ಘೋಷಣೆ ಮಾಡಲಿ ಅಂತ ಅಂದರು. 30ರಿಂದ 35 ಬಿದ್ದಿದೆ. ಕಂಬಗಳು ಒಂದು 20ರಿಂದ 25 ಕಂಬಗಳು ಬಿದ್ದಿದೆ. ಒಂದು 4-5 ಕಾರ್ ಮೇಲೆ ಜಖಮಾಗಿದೆ. ಕಾರು ಕೆಲವು ಕಡೆ ಕಾರ್ ಸಂಪೂರ್ಣವಾಗಿ ಹಾಳಾಗಿದೆ. ಇನ್ನೂ ಎತ್ತಕ್ಕಾಗಿಲ್ಲ. ಇದನ್ನು ಎಲ್ಲೆಲ್ಲಿ ಜಾಸ್ತಿ ಮರ ಇತ್ತು ಕೊಂಬೆನೇ ಮುರಿದು ಮನೆ ಮೇಲೆ ಕೆಲವು ಶೀಟ್ ಮನೆ ಮೇಲೆ ಬಿದ್ದೋಗಿದೆ. ಆ ಕ್ರೇನ್ನ ಕಳಿಸಿ ಅದನ್ನು ಇದು ಮಾಡಬೇಕು. ಈಗ ಮಾಡಿಸ್ತಾ ಇದ್ದೀವಿ. ಇದನ್ನು ಅದೇ ಸರ್ಕಾರನೇ ಮಾನವೀಯ ದೃಷ್ಟಿಯಿಂದ ಕೊಡಬೇಕು. ಈಗ 3-4 ಆಟೋ ಮೇಲೆ ಬಿದ್ದೋಗಿದೆ. ಬಡವರವರು ಒಂದಕ್ಕೆ ಇನ್ಶೂರೆನ್ಸೇ ಇಲ್ಲ. ಅದ್ರಲ್ಲಿ ತಗೊಂಡೋಗಿ ಊಟ ತಗೊಂಡೋಗಿ ಎಲ್ಲೋ ಒಂದು ಕಡೆ ಅದು ಮಾರ್ಕೊಂಡು ಜೀವನ ಮಾಡ್ತಾಯಿದ್ರು. ಅಂಥವಕ್ಕೆ ಮಾನವೀಯ ದೃಷ್ಟಿಯಿಂದ ಏನು ಸಹಾಯ ಮಾಡೋದಕ್ಕೆ ಸಾಧ್ಯ ಇದೆ ಅದನ್ನು ಮಾಡಬೇಕು ಅಂತ ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಕೇಳ್ತೇನೆ. ಸಿಎಂ ಮನೆ ಹಾಗೂ ಆಫೀಸ್ ಬಳಿಯೂ ಡೇಂಜರ್ ಮರಗಳಿದ್ದು ನಿನ್ನೆಯ ಗಾಳಿ ಮಳೆಗೆ ರಸ್ತೆಗೆ ಅಡ್ಡಲಾಗಿ ಬೃಹತ್ ಮರಗಳು ಧರೆಗುರುಳಿವೆ. ಅಶೋಕ ಹೋಟೆಲ್ ಬಳಿಯೂ ಮರ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ. ಇನ್ನು ರಾಜಾಜಿನಗರದ ಮೆಟ್ರೋ ಸ್ಟೇಷನ್ ಬಳಿ ಮರದ ರೆಂಬೆ ಮುರಿದು ಬಿದ್ದು ಕಾರು ಜಖಂಗೊಂಡಿದೆ. ಇತ್ತ ವಯಾಲಿಕಾವಲಲ್ಲೂ ಮರ ಬಿದ್ದು ಸಂಚಾರಕ್ಕೆ ಸಮಸ್ಯೆಯಾಗಿದೆ. ವಿಜಯನಗರದಲ್ಲೂ ಬೃಹದಾಕಾರದ ಮರ ಉರುಳಿದೆ. 2 ಕಾರು ಬೈಕ್ಗಳು ಜಖಂಗೊಂಡಿವೆ. ನಾಳೆಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣಕ್ಕೆ ಅಡಿಗಲ್ಲು ಕಾರ್ಯಕ್ರಮಕ್ಕೆ ಮಳೆ ಅಡ್ಡಿಯಾಗಿದ್ದು ಬೆಂಗಳೂರಿನ ಆನೇಕಲ್ನ ಇಂಡ್ಲುವಾಡಿ ಬಳಿ ನಾಳೆ ಕ್ರಿಕೆಟ್ ಸ್ಟೇಡಿಯಂಗೆ ಅಡಿಗಲ್ಲು ಕಾರ್ಯಕ್ರಮ ಇದ್ದು ಕಾರ್ಯಕ್ರಮ ಹಿನ್ನೆಲೆ ಹಾಕಲಾಗಿದ್ದ ಶೆಡ್ ಛಿದ್ರ ಆಗಿದೆ. ಭಾರೀ ಗಾಳಿ ಮಳೆಗೆ ಶೆಡ್ ಸಂಪೂರ್ಣ ಹಾನಿಯಾಗಿದ್ದು ತರಕಾರಿ, ಅಕ್ಕಿ ಚೀಲಗಳು ಮಳೆ ನೀರಲ್ಲಿ ಹಾಳಾಗಿವೆ. ಬೈಕ್ನಲ್ಲಿ ಬರ್ತಿದ್ದ ವೇಳೆ ಬೈಕ್ ಮೇಲೆ ಬೃಹತ್ ಮರ ಬಿದ್ದು ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಬೆಂಗಳೂರಿನ ವಿಜಯನಗರ ಬಳಿ ಈ ಘಟನೆ ನಡೆದಿದೆ. ಈ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡ ಬೈಕ್ ಸವಾರನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮರ ಬೀಳುವ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇಲ್ಲ ಸರ್, ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇದ್ದ ಮಗ. ಸುಮಾರು ಸಂಜೆ 7-7:30 ಇರ್ಬೋದು. ಬರ್ತಾ ಇರ್ಬೇಕಂದ್ರೆ ಇದ್ದಕ್ಕಿದ್ದಂಗೆ ಮರ ಬಿದ್ದೋಗಿದೆ ಸರ್. ಬಿದ್ದು ಗಾಡಿ ಸ್ವಲ್ಪ ಏಟ್ ಆಗಿದೆ. ಅವ್ನ ಕಾಲು ಫ್ರ್ಯಾಕ್ಚರ್ ಆಗಿ ಈಗ ಬಾಸ್ ಹಾಸ್ಪಿಟಲ್ ಇದೆ ಸರ್. ಈಗ ಆಪ್ರೇಷನ್ ಆಯಿತು, ರಾತ್ರಿಯಿಂದ ಆಪ್ರೇಷನ್ ಆಯಿತು. ಸ್ವಲ್ಪ ಮೂಗಿಟ್ಗಳು ಬಿದ್ದಿದೆ. ಅದಲ್ಲದೆ ತೊಡೆಯನ್ನು ಫ್ರ್ಯಾಕ್ಚರ್ ಆಗಿದೆ. ಫ್ರ್ಯಾಕ್ಚರ್ ಆಗಿ ಬೋನ್ ಕಟ್ಟಾಗಿ ಆಪರೇಷನ್ ಆಗಿದೆ. ರಾಡ್ ಹಾಕಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 3 to 4 months ಮಿನಿಮಮ್ ಮೇ ಬಿ ಟೇಕ್ ಆಗುತ್ತೆ. ಜನ ಎಲ್ಲ ಒಳ್ಳೆ ಕೋಆಪರೇಟ್ ಮಾಡಿದ್ರು. ಮಳೆ ಬಂತು ಅಂತ ಮರದ ಅಡಿಯಲ್ಲಿ ನಿಂತಿದ್ದ ಜನರ ಮೇಲೆಯೇ ಮರದ ರೆಂಬೆ ಬಿದ್ದಿದೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ. ಜನರ ಮೇಲೆ ಮರ ಬೀಳ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಮರ ಬೀಳ್ತಿದ್ದಂತೆ ಕೆಲವರು ಓಡಿ ಹೋಗಿದ್ದಾರೆ. ಪ್ರಾಣಾಪಾಯದಿಂದ ಜನರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲೂ ಮಳೆ ಅಬ್ಬರ ಜೋರಾಗಿದೆ. ಭಾರಿ ಮಳೆಯಿಂದಾಗಿ ಓಬಣ್ಣನಹಳ್ಳಿ ಸರ್ಕಾರಿ ಶಾಲೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಶಾಲೆಯ ಆವರಣದಲ್ಲಿ ನೀರು ನಿಂತು ಸಮಸ್ಯೆಯಾಗಿದೆ. ನಾಯಕನಹಟ್ಟಿ ಪೊಲೀಸ್ ಠಾಣೆಗೂ ನೀರು ನುಗ್ಗಿ ಸಮಸ್ಯೆಯಾಗಿದೆ. ಮಳೆಯ ನೀರಿನ ನಡುವೆ ಠಾಣೆ ಒಳಗೆ ಪ್ರವೇಶಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಸತತ 3 ವರ್ಷದಿಂದ ಇದೇ ಪರಿಸ್ಥಿತಿ ಇದ್ದು ಪಟ್ಟಣ ಪಂಚಾಯಿತಿ ಪರ್ಯಾಯ ವ್ಯವಸ್ಥೆ ಮಾಡದೆ ಠಾಣೆಗೆ ಜಲ ದಿಗ್ಬಂಧನ ಎದುರಾಗಿದೆ. ದಾವಣಗೆರೆಯಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಶಂಕರ ವಿಹಾರ ಬಡಾವಣೆಯಲ್ಲಿ ಮಳೆಯಿಂದ ಜನರು ಹೈರಾಣಾಗಿದ್ದಾರೆ. ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ರಸ್ತೆಗಳು ಕೆರೆಯಂತಾಗಿದ್ದು ಮನೆಯಿಂದ ಹೊರಬರಲು ಜನರು ಪರದಾಡ್ತಿದ್ದಾರೆ. ಮನೆ ಮುಂದೆ ನಿಲ್ಲಿಸಿದಂತಹ ವಾಹನಗಳು ನೀರಲ್ಲಿ ಮುಳುಗಡೆಯಾಗಿವೆ. ಪ್ರತಿ ಮಳೆಗೂ ಇದೇ ಪಾಡು ಅಂತ ಜನರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಇದು ಈ ಥರ ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಮಳೆ ಬಂದು ನಾನು ಒಂದು 3 ವರ್ಷನಲ್ಲಿ ಇದ್ದೀನಿ. 3 ವರ್ಷದಿಂದ ಹಿಂಗೆ ಇದೆ. ಒಂದು 2 ತಾಸು ಮಳೆ ಹಿಂಗೆ ಬಂತು ಅಂದರೆ ಇಷ್ಟಕ್ಕೊಂದು ಆಗ್ತಾಯಿದೆ. ಕಂಟಿನ್ಯೂ ಹೊಡೀತು ಅಂದರೆ ಒಳಗೆ ಹೋಗ್ಬಿಡುತ್ತೆ ಮನೆಗೆ. 2-3 ಸತಿ ನಮ್ಮ ಮನೆಗೆ ಒಳಗೆ ನುಗ್ಗುತ್ತೆ. ಡ್ರೈನೇಜ್ ಫೆಸಿಲಿಟಿ ಇಲ್ಲ.
ಮಕ್ಕಳು ಏನಾರು ಹೊರಗೆ ಬರಬೇಕು. ಈಗ ನೋಡಿ, ಶಾಲೆಗೆ ಹೊರಗೆ ಹೋಗಬೇಕು, ಮಕ್ಕಳು ಹೆಂಗೆ ಹೋಗ್ಬೇಕು ಅಂತಲೇ ಟೆನ್ಷನ್. ಶಾಲೆ ಸ್ಟಾರ್ಟ್ ಆಗಿದೆ. ನಾವು ಏನಾದ್ರು ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದರೆ ಮುನ್ಸಿಪಾಲ್ಟಿಗೆ, ಅವರು ಬರ್ತಾರೆ, ಅವ್ರು ನೋಡ್ಕೊಂಡು ಹೋಗ್ತಾರೆ. ಅದಕ್ಕೇನು ಸೊಲ್ಯೂಷನ್ ಇದು ಮಾಡಲ್ಲ. ಭಾಳ ಸಮಸ್ಯೆ ಆಗ್ತಾಯಿದೆ. ಇದಕ್ಕೇನಾದ್ರು ಇನ್ನು ಒಂದೇ ದಿನದ ಮಳೆಗೆ ದಾವಣಗೆರೆ ತಾಲೂಕಿನ ಮಾಗಾನಹಳ್ಳಿ, ಅಮೃತನಗರ, ಕಡ್ಲೇಬಾಳ್, ಅರಸಾಪು ಸೇರಿದಂತೆ ಬಹುತೇಕ ಗ್ರಾಮ ವ್ಯಾಪ್ತಿಯಲ್ಲಿ ಅಪಾರ ಪ್ರಮಾಣದ ಭತ್ತದ ಬೆಳೆ ನಾಶವಾಗಿದೆ. ಇನ್ನೇನು 3-4 ದಿನಗಳಲ್ಲಿ ಭತ್ತ ಕಟಾವು ಮಾಡಬೇಕಾಗಿತ್ತು. ಆದರೆ ಒಂದೇ ದಿನ ಸುರಿದಂಥ ಆಲಿಕಲ್ಲು ಮಳೆಗೆ ಭತ್ತದ ಬೆಳೆ ನೆಲ ಕಚ್ಚಿದೆ. ಇನ್ನು ಕೋಲಾರದಲ್ಲಿ ಸುರಿದಂತಹ ಮಳೆಗೆ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಮುಳಬಾಗಿಲು ತಾಲೂಕಿನ ಕೀಲಗಾಣಿ ಗ್ರಾಮದಲ್ಲಿ ಮಂಜುನಾಥ್ ಎನ್ನುವವರು 1.5 ಎಕರೆ ಪ್ರದೇಶದಲ್ಲಿ ಬಾಳೆ ಬೆಳೆ ಬೆಳೆದಿದ್ರು. ಆದರೆ ನಿನ್ನೆಯ ಮಳೆಗೆ ಬಾಳೆ ಬೆಳೆ ಸಂಪೂರ್ಣ ನೆಲ ಕಚ್ಚಿದೆ. ಸುಮಾರು 200ಕ್ಕೂ ಅಧಿಕ ಮರಗಳು ನಾಶವಾಗಿವೆ. ನಂದು ಸಂಪೂರ್ಣವಾಗಿರ್ತಕ್ಕಂಥ ಬಾಳೆ ಗಿಡ ನಾಶ ಆಗಿದೆ. ತಾವು ನೋಡ್ತಾ ಇದ್ದೀರಾ, ಒಂದು ಬಾಳೆ ಗಿಡದಲ್ಲಿ ಸುಮಾರು 13, 14, 15 ಚೀಪುಗಳು ಬಂದಿದೆ. ಏನಿಲ್ಲ ಅಂತಂದ್ರೂ 15 kg ಮೇಲೆ ಬರುತ್ತೆ, 15ರಿಂದ 18 kg ಬರುತ್ತೆ. ಬೆಳೆ ತುಂಬ ಚೆನ್ನಾಗಿ ಬಂದಿದೆ. ಆದರೆ ಪ್ರಕೃತಿ ಒಂದು ವೈಫಲ್ಯದಿಂದ ಸಂಪೂರ್ಣವಾಗಿರ್ತಕ್ಕಂಥ ಬಾಳೆಗಿಡಗಳು ನಾಶ ಆಗಿದೆ. ಈಗ ರೈತರ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಈಗ ಈ ಥರ ನೋಡಿದ್ರೆ ಬದುಕಬೇಕಾ ಅಥವಾ ಸಾಯ್ಬೇಕಾ ಅಂತಕ್ಕಂಥ ಒಂದು ನೋವು ಬರ್ತಾ ಇದೆ. ಸರ್ಕಾರ ಈ ರೀತಿಯಾಗಿರ್ತಕ್ಕಂಥ ರೈತರು ಒಂದು ಪರಿಸ್ಥಿತಿಯನ್ನು ಅವ್ರ ಕಡೆ ಗಮನ ಕೊಟ್ಟು ರೈತರು ಮುಂದೆ ಬದುಕೋದಕ್ಕೆ ಅವ್ರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ರಾಜ್ಯದಲ್ಲಿ ಮುಂದಿನ 2 ದಿನಗಳ ಕಾಲ ಮಳೆ ಅಲರ್ಟ್ ಕೊಡಲಾಗಿದೆ. ಇವತ್ತು ನಾಳೆ 10 ಜಿಲ್ಲೆಗೆ ಆರೆಂಜ್ ಅಲರ್ಟ್ ಆದರೆ 18 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಗದಗ ಸೇರಿದಂತೆ 10 ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ನೀಡಿದೆ. ಇನ್ನು ವಿಜಯಪುರ, ರಾಯಚೂರು, ಕೊಪ್ಪಳ, ವಿಜಯನಗರ, ಹಾವೇರಿ, ಉತ್ತರ ಕನ್ನಡ ಸೇರಿ 18 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದ್ದಾರೆ. ಸಮಗ್ರ ನೀರಾವರಿಗೆ ಆಗ್ರಹಿಸಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯಲ್ಲಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಸ್ಥಳೀಯ ಶಾಸಕ ನಿಖಿಲ್ ಕತ್ತಿ, ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಬೊಬ್ಬೆ ಹೊಡೆದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಸವ ವೃತ್ತದಿಂದ ಬಸ್ ನಿಲ್ದಾಣದವರೆಗೆ ಮತ್ತು ಮಾರುಕಟ್ಟೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಿ ಸಮಗ್ರ ನೀರಾವರಿಗೆ ಒತ್ತಾಯಿಸಿದರು. ಹಾವೇರಿ ಜಿಲ್ಲೆಯಲ್ಲೊಂದು ಮನಕಲಕುವ ಘಟನೆ ನಡೆದಿದೆ. ಅಪೆಂಡಿಕ್ಸ್ ಚಿಕಿತ್ಸೆಗೆ ಹೆದರಿ ವಿಕಲಚೇತನ ಮಗನ ಜೊತೆಗೆ ಹೊಂಡಕ್ಕೆ ಹಾರಿ ತಂದೆ ಮಗ ಪ್ರಾಣ ಕಳ್ಕೊಂಡಿದ್ದಾರೆ. ಹಾವೇರಿ ತಾಲೂಕಿನ ಆಲದಕಟ್ಟಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ತಂದೆ ಶಂಭುಲಿಂಗಪ್ಪ ಹಂಸಭಾವಿ, ಮಗ ಶರತ್ ಹಂಸಭಾವಿ ಮೃತ ದುರ್ದೇವಿಗಳು. ಕಳೆದ ತಿಂಗಳಷ್ಟೇ ತಂದೆ ಶಂಭುಲಿಂಗಪ್ಪ ಅಪೆಂಡಿಕ್ಸ್ ಚಿಕಿತ್ಸೆ ಪಡೆದಿದ್ರು. ಚಿಕಿತ್ಸೆಯನ್ನು ತಾಳಲಾರದೆ ವಿಕಲಚೇತನ ಮಗನ ಜೊತೆ ಊರ ಪಕ್ಕದಲ್ಲಿರುವ ಹೊಂಡಕ್ಕೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಘಟನೆ ಸಂಬಂಧ ಹಾವೇರಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬುರಗಿ ಜಿಲ್ಲೆ ಆಳಂದದ ಲಾಡ್ಲೆ ಮುಷಾಕ ದರ್ಗಾದಲ್ಲಿ ನಡೆದಿದ್ದಂತಹ ಗಲಾಟೆ ಕೇಸ್ ಸರ್ಕಾರ ವಾಪಸ್ ಪಡೆದಿದ್ದಕ್ಕೆ ಭಾರೀ ಟೀಕೆ ವ್ಯಕ್ತವಾಗಿದೆ. ಹೀಗಾಗಿ ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಗೃಹ ಸಚಿವ ಪರಮೇಶ್ವರ್, ಈ ಬಗ್ಗೆ ಏಕಾಏಕಿ ಸರ್ಕಾರ ನಿರ್ಧಾರ ಮಾಡಿಲ್ಲ, ಎಲ್ಲ ಆಯಾಮಗಳಲ್ಲೂ ಚರ್ಚಿಸಿ ನಿರ್ಧರಿಸಲಾಗಿದೆ ಎಂದರು. ಲಾಡ್ಲೆ ಮಶಾಕ ದರ್ಗಾದ ಪ್ರಕರಣ ಇದೆಯಲ್ಲ ಸರ್, ಅದು ಯಾವ ಆಧಾರಿತವಾಗಿ ಯಾವ ಮಾನದಂಡಗಳ ಮೇಲೆ? ಡೀಟೇಲ್ಸ್ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ. ಅದು ಕ್ಯಾಬಿನೆಟ್ ನಿರ್ಧಾರ ಆಗಿದೆ, ಅದನ್ನು ವಾಪಸ್ ತಗೊಳ್ಳೋದಕ್ಕೆ ಅದೆಲ್ಲ ಪರಿಗಣಿಸಿ ಅದೆಲ್ಲ ಚರ್ಚೆ ಮಾಡೇ ಅವರು ತೀರ್ಮಾನ ಮಾಡಿರೋದು. ಏಕಾಏಕಿಯಾಗಿ ತೀರ್ಮಾನ ಮಾಡಿಲ್ಲ, ಅವೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ. ಅನೇಕ ವರ್ಷಗಳಿಂದ ಇನ್ನು ಆಳಂದ ಕೇಸ್ ವಾಪಸ್ ಪಡೆದಿರುವಂತಹ ವಿಚಾರವಾಗಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹಿಂದುತ್ವವಾದಿ ಮುತಾಲಿಕ್ ಕೇಸ್ ಕೂಡ ವಾಪಸ್ ಪಡೆದಿದ್ದೇವೆ. ಮುತಾಲಿಕ್ ಮಾಡೋದು ಪ್ರಚೋದನಕಾರಿಯಾದ ಭಾಷಣ. ಮುಸ್ಲಿಮರು ಸೆಲ್ಫ್ ಡಿಫೆನ್ಸ್ಗೆ ದೊಣ್ಣೆ ಹಿಡ್ಕೊಂಡಿದ್ದಾರೆ ಅಷ್ಟೇ ಅಂದ್ರು. ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿಮಂಡಲದ ಸಭೆಯಲ್ಲಿ ಕೆಲವು ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಹಿಂದುತ್ವವಾದಿ ಆಗಿರ್ತಕ್ಕಂಥ ಮುಕ್ತಾಲಿಕ್ ದೇಸಾಯಿದು ಕೂಡ ವಾಪಸ್ ತಗೊಂಡಿರೋದು ನನಗೆ ಸುದ್ದಿಗೆ ಬಂದಿದೆ. ಮುಕ್ತಾಲಿಕ್ ದೇಸಾಯಿ ಅವರು ಮಾಡೋದು ಪ್ರಚೋದನಕಾರಿ ಭಾಷಣ. ದೊಣ್ಣೆ ಹಿಡ್ಕೊಂಡಿರ್ತಕ್ಕಂಥ ಅವ್ರು ಸೆಲ್ಫ್ ಡಿಫೆನ್ಸ್ಗೆ ಇಟ್ಕೊಂಡಿರ್ತಾರೆ. ಆದ್ದರಿಂದ ಕೇಸ್ಗಳು ಯಾರೇ ಇದ್ರೂ ಅವ್ರ ಮೇಲೆ ಕಾನೂನು ಕ್ರಮ ಆಗೇ ಆಗುತ್ತೆ. ದೊಣ್ಣೆ ತಲವಾರು ಇಟ್ಕೊಂಡು ಮುಸ್ಲಿಮರ ಮೇಲಿನ ಕೇಸ್ ವಾಪಸ್ ಕುರಿತಂತೆ ಪ್ರತಿಕ್ರಿಯಿಸಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್, ರಾಜಕೀಯವಾಗಿ ಅವರ ಮೇಲೆಲ್ಲ ಕೇಸ್ ಹಾಕಿದ್ರು. ರೈತರು, ಕನ್ನಡ ಚಳುವಳಿಗಾರರು ಸೇರಿದಂತೆ ಎಲ್ಲಾ ಹೋರಾಟಗಾರರ ಮೇಲಿದ್ದಂತಹ ಕೇಸನ್ನ ವಾಪಸ್ ತೆಗೆದುಕೊಂಡಿದ್ದೇವೆ ಅಂದ್ರು.
ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ನಡೆದಿದ್ದ ಗಲಭೆ ಪ್ರಕರಣದ ಕೇಸ್ ವಾಪಸ್ ಸಂಬಂಧ ಕಲಬುರಗಿಯಲ್ಲಿ ಹಿಂದೂ ಸಂಘಟನೆ ಮುಖಂಡ ಸಿದ್ದರಾಮಯ್ಯ ಹಿರೇಮಠ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಪೀಕರ್ ಖಾದರ್ ಶಿಫಾರಸಿನ ಮೇಲೆ ಕೇಸ್ ವಾಪಸ್ ಪಡೆಯಲಾಗಿದೆ. ಚಾರ್ಜ್ ಶೀಟ್ನಲ್ಲಿ ಆರೋಪಿಗಳ ಕೃತ್ಯದ ಬಗ್ಗೆ ಉಲ್ಲೇಖಿಸಲಾಗಿತ್ತು. ಕೇಸ್ ವಾಪಸ್ ಪಡೆಯಲು ಆಗಲ್ಲ ಅಂತ ಪೊಲೀಸ್ ಇಲಾಖೆ ಹೇಳಿತ್ತು. ಚಾರ್ಜ್ ಶೀಟ್ನಲ್ಲಿ ಬಲವಾದ ಸಾಕ್ಷ್ಯಾಧಾರಗಳು ಇವೆ ಅಂತ ಸಲಹೆ ಕೊಟ್ಟಿತ್ತು. ಆದರೆ ಸರ್ಕಾರ ಏಕಾಏಕಿ ಕೇಸನ್ನು ವಾಪಸ್ ಪಡೆದಿದೆ. ಯಾದಗಿರಿಯಲ್ಲೂ ಮಾತನಾಡಿರುವ ಶಿವಸೇನೆಯ ಸಿದ್ಧಲಿಂಗ ಸ್ವಾಮೀಜಿ, ರಾಜ್ಯ ಸರ್ಕಾರ ಮುಸ್ಲಿಂ ತುಷ್ಟೀಕರಣ ಮಾಡ್ತಿದೆ, ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡ್ತಿದೆ ಅಂತ ಆರೋಪ ಮಾಡಿದರು. ಲಾಡ್ಲೆ ಮಶಾಕ್ ದರ್ಗಾ ಗಲಾಟೆ ಕೇಸ್ ವಾಪಸ್ ವಿಚಾರವಾಗಿ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ವೋಟ್ ಬ್ಯಾಂಕ್ಗಾಗಿ ಓಲೈಕೆಗೆ ಸರ್ಕಾರ ಮುಂದಾಗಿದೆ ಅಂತ ಕಿಡಿಕಾರಿದ್ದಾರೆ. ಕಲ್ಲು ಹೋರಾಟ ಮಾಡಿದ್ದು, ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದು, ಇವು ಕ್ರಿಮಿನಲ್ ಕೇಸ್ಗಳು. ಅದು ಬೀದರ್ದೇ ಆಗಿರ್ಬೋದು, ಬೆಂಗಳೂರದೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇವುಗಳನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ರೀತಿಯ ಕ್ಯಾಬಿನೆಟ್ ಆಗೋದಕ್ಕಿಂತ ಮುಂಚೆ ನಮಾಜ್ ಮಾಡಿ ಕ್ಯಾಬಿನೆಟ್ ಮಾಡುವಂಥ ಪರಿಸ್ಥಿತಿಗೂ ಕೂಡ ಸರ್ಕಾರ ಹೋಗ್ಬಿಡ್ಬೋದು. ಓಲೈಕೆಯ ತುಟ್ಟ ತುದಿಯನ್ನು ಆ ಲೆವೆಲಿಗೂ ಕೂಡ ಸರ್ಕಾರ ತೆಗೆದುಕೊಂಡು ಹೋಗ್ಬಿಡ್ಬೋದು. ಹಾಗಾಗಿ ಯಾರ್ಯಾರು ಓಲೈಕೆಗಳನ್ನು ಈ ಹಿಂದೆ ಮಾಡಿದಾರೋ ಅಂಥವ್ರೆಲ್ಲರನ್ನೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಜನ ತಿರಸ್ಕಾರ ಮಾಡಿದ್ದಾರೆ. ಓಲೈಕೆ ರಾಜಕಾರಣವನ್ನು ಸಿದ್ದರಾಮಯ್ಯನವರು ಇಲ್ಲೂ ಕೂಡ ಮಿತಿಮೀರಿ ಮಾಡ್ತಾ ಇದ್ದಾರೆ. 28ರ ಚುನಾವಣೆಯಲ್ಲಿ ಜನ ಇದನ್ನು ತಿರಸ್ಕಾರ ಮಾಡ್ತಾರೆ. ರಾಜ್ಯದಲ್ಲಿ ಕೇವಲ ಮುಸಲ್ಮಾನರು ಮಾತ್ರ ಅಲ್ಲ, ಉಳಿದಂಥ ಬಹುಸಂಖ್ಯಾತರು ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಅವರ ಭಾವನೆಗಳಿಗೂ ಕೂಡ ಬೆಲೆಯನ್ನು ಕೊಡಬೇಕು ಅಂತೇಳಿ ಸರ್ಕಾರ ಅಂದ್ಕೊಳ್ಬೇಕು. ಅಲ್ಲ, ಒಂದು ಕಡೆ ದಾವಣಗೆರೆಯ ಉಪಚುನಾವಣೆಯ ನಂತರ ಎಲ್ಲೋ ಒಂದು ಕಡೆ ಮುಸಲ್ಮಾನ್ ವೋಟ್ ಬ್ಯಾಂಕ್ ದೂರ ಆಗ್ತಾ ಇದೆ ಅಂತೇಳಿ ಸರ್ಕಾರಕ್ಕೆ ಅನ್ನಿಸ್ತಾ ಇದೆ. ಆ ಕಾರಣಕ್ಕೆ ಈ ಎಲ್ಲ ಪ್ರಕ್ರಿಯೆಗಳನ್ನು ಇವತ್ತು ಸರ್ಕಾರ ಮಾಡ್ತಾ ಇದ್ದಾರೆ. ಲಾಡ್ಲೆ ಮಶಾಕ್ ದರ್ಗಾ ಗಲಾಟೆ ಪ್ರಕರಣದ ಕೇಸ್ ವಾಪಸ್ ಪಡೆದ ವಿಚಾರಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಸಿದ್ದರಾಮಯ್ಯರ ಅತಿರೇಕದ ಪರಮಾವಧಿ ಅಂತ ಕಿಡಿಕಾರಿದ್ದಾರೆ. ಅವ್ರೂ ಸಿದ್ದರಾಮಯ್ಯನವ್ರದ್ದು ಅತಿ ಆಯಿತು ನೋಡಿ. ಎಷ್ಟೋ ಹಿಂದೂ ಕಾರ್ಯಕರ್ತರಿಗೂ ಗೋ ರಕ್ಷಣೆ ಸಲುವಾಗಿ ಅವ್ರದ್ದು ಹತ್ಯೆಗಳಾಗ್ಯಾವ ಮತ್ತು ಎಷ್ಟೋ ಸಲ ಅವ್ರ ಮ್ಯಾಗೂ ದಾಖಲೆಗಳಾಗ್ಯಾವ. ಅವ್ರೂ ಸಹ ಸಮಾನ, ನೀನು ಜಾತ್ಯತೀತ ಇತ್ತಂದ್ರೆ ಎಲ್ಲರನ್ನೂ ನೋಡ್ಬೇಕಲ್ಲ. ಒಂದೇ ವರ್ಗದ ಕೆಲವೊಂದು ಕಲ್ಲು, ಯಾರು ನಮ್ಮ ಕೇಂದ್ರ ಸಚಿವರು ಕಾರಿನ ಮೇಲೆ ಕಲ್ಲು ಹೋಗೋದಂಥದ್ದು, ಗುಂಡಾಗಿರಿ ಮಾಡೋದ. ಇವತ್ತು KG ಹಳ್ಳಿ DG ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋದವರು, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋದು, ಇಂಥವ್ರನ್ನೆಲ್ಲ ನೀವು ಬಿಟ್ಕೊತ ಹೋದರೆ ಕರ್ನಾಟಕದಲ್ಲಿ ಅರಾಜಕತೆ ಆಗ್ತದೆ. ಮುಂದೆ 2028ಕ್ಕೆ ನೀವು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಶಿವಮೊಗ್ಗದ KDP ಸಭೆಯಲ್ಲಿ ಭಾಗಿಯಾಗಲಿದ್ದರು. ಈ ಮಧ್ಯೆ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧ ವಾಪಸ್ ಪಡೆದಿರುವುದನ್ನು ಖಂಡಿಸಿ ಶಿವಮೊಗ್ಗದ ಜಿಲ್ಲಾ ಪಂಚಾಯತ್ ಮುಂದೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ನೂಕಾಟ ತಳ್ಳಾಟ ಆಗಿದ್ದು ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಿಜಾಬ್ಗೆ ಅವಕಾಶ ಕೊಟ್ಟರೆ ಪರ್ಯಾಯವಾಗಿ ಶಾಲೆಗಳಲ್ಲಿ ಕೇಸರಿ ಶಾಲು ಅಭಿಯಾನ ಮಾಡ್ತೀವಿ ಅಂತ ಹಿಂದೂ ಪರ ನಾಯಕರು ಹೇಳಿದರು. ಈ ವಿಚಾರವಾಗಿ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಮಾತನಾಡಿ, ಈ ರೀತಿ ಹೇಳೋದಕ್ಕೆ ಬಿಜೆಪಿಯವರಿಗೆ ನಾಚಿಕೆ ಆಗಬೇಕು. ನೀಟ್ ಪರೀಕ್ಷೆಯಲ್ಲಿ 25 ಲಕ್ಷ ವಿದ್ಯಾರ್ಥಿಗಳ ಜೀವನವನ್ನು ಹಾಳು ಮಾಡಿದ್ದಾರೆ. 5 ಮಕ್ಕಳು ಪ್ರಾಣ ಕಳ್ಕೊಂಡಿದ್ದಾರೆ. ಅವರ ಕಷ್ಟಗಳು ಬಿಜೆಪಿಯವರಿಗೆ ಕಾಣಲ್ಲ. ಶನಿವಾರ ಶಿವದಾರದ ಬಗ್ಗೆ ಅನುಮತಿ ನೀಡಿರುವುದು ಇವರಿಗೆ ಕಾಣೋದಿಲ್ವಾ ಅಂತ ಕಿಡಿಕಾರಿದರು. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಗೆ ಚುನಾವಣಾ ಆಯೋಗ ಮುಂದಾಗಿದೆ. ಈ ವಿಚಾರವಾಗಿ ಮಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದು, ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಚುನಾವಣಾ ಆಯೋಗ ಸಂಶಯಾಸ್ಪದ ರೀತಿಯಲ್ಲಿ ವರ್ತಿಸಿದೆ. ವಿಪಕ್ಷಗಳಿಗೆ ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಇಲ್ಲ. ಹಿಂದೆ ಎಲ್ಲವೂ ನಿಷ್ಪಕ್ಷಪಾತವಾಗಿ ನಡೀತಾ ಇತ್ತು, ಆದ್ರೆ ಈಗ ಹಾಗಿಲ್ಲ. ಚುನಾವಣೆ ಗೆಲ್ಲೋದಕ್ಕೆ ಏನು ಮಾಡಬೇಕು ಅದನ್ನ ಬಿಜೆಪಿ ಮಾಡ್ತಾ ಇದೆ. ಸದ್ಯ ಪಂಜಾಬ್ ಎಲೆಕ್ಷನ್ ಇರೋದ್ರಿಂದ IT, ED ಈ ಕಡೆ ಹೋಗಿದೆ, ಆ ಕಡೆ ಹೋಗಿದೆ. ಅಲ್ಲಿನ ಎಲೆಕ್ಷನ್ ಮುಗಿದ ಮೇಲೆ ಕರ್ನಾಟಕಕ್ಕೆ ಬರ್ತಾರೆ, ನೋಡ್ತಾ ಇರಿ. ಚುನಾವಣೆ ಗೆಲ್ಲಲು ಎಲ್ಲಾ ರೀತಿಯ ಸಂಸ್ಥೆಗಳನ್ನ ಬಿಜೆಪಿ ಬಳಸಿಕೊಳ್ತಾ ಇದೆ ಅಂತ ಆರೋಪಿಸಿದ್ರು. ಇನ್ನು SIR ವಿಚಾರವಾಗಿ ಕಾಂಗ್ರೆಸ್ ಮೀಟಿಂಗ್ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವಂತಹ DCM DK ಶಿವಕುಮಾರ್, ಬಡವರು ಮತ್ತು ಮತದಾರರ ಹಕ್ಕನ್ನ ತೆಗೆಯೋದಕ್ಕೆ ಸಂಚು ನಡೀತಾ ಇದೆ. ಅದಕ್ಕಾಗಿ ನಾವು ನಮ್ಮ BLAಗಳು ಮತ್ತು ಶಾಸಕರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡ್ತಿದ್ದೇವೆ ಅಂತ ಅಂದರು. ಜೂನ್ 25ಕ್ಕೆ ರಾಜ್ಯದ 4 ಸೇರಿ 24 ಮಂದಿ ರಾಜ್ಯಸಭಾ ಸದಸ್ಯರ ಅವಧಿ ಮುಕ್ತಾಯವಾಗಲಿದೆ. ಈ ಹಿನ್ನೆಲೆ ರಾಜ್ಯಸಭಾ ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ. ಜೂನ್ 18ಕ್ಕೆ ರಾಜ್ಯಸಭಾ ಚುನಾವಣೆ ನಡೆಯಲಿದ್ದು, ಜೂನ್ 1ಕ್ಕೆ ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು, ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನವಾಗಲಿದೆ. ಜೂನ್ 9ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದೆ. ಇನ್ನು ಜೂನ್ 18ರಂದು ಮತದಾನ ನಡೆದು ಅಂದೇ ಫಲಿತಾಂಶ ಕೂಡ ಘೋಷಣೆ ಆಗಲಿದೆ. ರಾಜ್ಯದಿಂದ ಆಯ್ಕೆಯಾದ HD ದೇವೇಗೌಡರು, ಮಲ್ಲಿಕಾರ್ಜುನ ಖರ್ಗೆ, ಈರಣ್ಣ ಕಡಾಡಿ, ನಾರಾಯಣ ಕೊರಗಪ್ಪ ಅವರ ಅವಧಿ ಮುಕ್ತಾಯವಾಗಲಿದೆ.
ರಾಜ್ಯಸಭಾ ಆಕಾಂಕ್ಷಿಗಳಲ್ಲಿ ಚಟುವಟಿಕೆಗಳು ಗರಿಗೆದರಿದೆ. 3 ಸ್ಥಾನ ಗೆಲ್ಲೋದಕ್ಕೆ ಕಾಂಗ್ರೆಸ್ಗೆ ಅವಕಾಶ ಇದೆ. ಬಿಜೆಪಿಗೆ 1 ಸ್ಥಾನ ಗೆಲ್ಲೋದಕ್ಕೆ ಅವಕಾಶ ಇದೆ. ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತೇಜಸ್ವಿನಿ ರಮೇಶ್, ಎಲ್ ಹನುಮಂತಯ್ಯ ಸೇರಿದಂತೆ ಹಲವರು ಆಕಾಂಕ್ಷಿಗಳಿದ್ದಾರೆ. ಇವೆಲ್ಲದರ ಮಧ್ಯೆ ಖರ್ಗೆ ಮರು ಆಯ್ಕೆಯಾಗುವ ಸಾಧ್ಯತೆ ಇದೆ. ಇತ್ತ ಎನ್ಡಿಎ ಮೈತ್ರಿಕೂಟದಲ್ಲಿ ಬಿಜೆಪಿ ಜೆಡಿಎಸ್ ನಡುವೆ ಪೈಪೋಟಿ ಇದೆ. ಎಚ್ಡಿಡಿ ಮರು ಆಯ್ಕೆಗೆ ಜೆಡಿಎಸ್ ಲಾಬಿ ಮಾಡ್ತಿದೆ. ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಶಾಸಕ ಬೇಳೂರು ಗೋಪಾಲಕೃಷ್ಣ, 2-3 ದಿನದಲ್ಲಿ ನಾವು ಸಭೆ ಮಾಡಿ 30ರಿಂದ 35 ಶಾಸಕರು ದೆಹಲಿಗೆ ಹೋಗ್ತೀವಿ. ಸಿಎಂ ಕೂಡ ಸಂಪುಟ ವಿಸ್ತರಣೆ ಮಾಡ್ತೇವೆ ಎಂದಿದ್ದಾರೆ. ಈ ಬಾರಿ ಗಟ್ಟಿ ನಿರ್ಧಾರ ಮಾಡಿಕೊಂಡೇ ದೆಹಲಿಗೆ ಹೋಗ್ತಿದ್ದೀವಿ ಅಂದ್ರು. ಮತ್ತೊಂದು ಕಡೆ ಸಚಿವ ಸ್ಥಾನಕ್ಕಾಗಿ ಹಿರಿಯ ಶಾಸಕರು ಲಾಬಿ ಶುರು ಮಾಡಿದ್ದಾರೆ. ಆಪ್ತರ ಮೂಲಕ ಮಂತ್ರಿ ಸ್ಥಾನಕ್ಕೆ ಗಾಳ ಹಾಕಿದ್ದಾರೆ. ಶಾಸಕ ರಿಜ್ವಾನ್ ಅರ್ಷದ್ ಮತ್ತು ಸಚಿವ ಕೃಷ್ಣ ಭೈರೇಗೌಡ ಮೂಲಕ ವರಿಷ್ಠರ ಭೇಟಿಗೆ ಮುಂದಾಗಿದ್ದಾರೆ. ಇವರಿಗೆ ಶಾಸಕ ಯಾಸೀರ್ ಪಠಾಣ್, ಶ್ರೀನಿವಾಸ್ ಅಮ್ಮಾನೆ ಸಾಥ್ ನೀಡಿದ್ದಾರೆ. ಬಿಜೆಪಿಯಲ್ಲಿ ಮುಂದಿನ ರಾಜ್ಯಾಧ್ಯಕ್ಷ ಯಾರು ಅನ್ನುವ ಚರ್ಚೆ ಜೋರಾಗಿದೆ. ಇತ್ತ ಬಹುತೇಕ ನಾಯಕರು ವಿಜಯೇಂದ್ರ ಪರ ಒಲವು ತೋರಿದ್ದಾರಂತೆ. ಆಂತರಿಕವಾಗಿ ಬಿಜೆಪಿ ವೀಕ್ಷಕರು ಅಭಿಪ್ರಾಯ ಸಂಗ್ರಹಿಸಿದ್ದು, ಈ ವೇಳೆ ಹೆಚ್ಚಿನ ನಾಯಕರು ವಿಜಯೇಂದ್ರ ಅವರೇ ಪಾರ್ಟಿಯ ಅಧ್ಯಕ್ಷರಾಗಿ ಮುಂದುವರಿಯಲಿ ಅಂತ ಹೇಳಿದಾರಂತೆ. ಸಮುದಾಯವಾರು ಯಾರು ಅಧ್ಯಕ್ಷರಾಗಬೇಕು ಅನ್ನುವ ಚರ್ಚೆಯ ವೇಳೆ ಹಲವರು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ್ದಾರಂತೆ. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಪಕ್ಷ ಪಂಚ ಗ್ಯಾರಂಟಿಯ ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದಿದೆ. ಆದರೆ ಗ್ಯಾರಂಟಿಗಳ ಹೆಸರಲ್ಲಿ 5,000 ಕೋಟಿಯಷ್ಟು ದೊಡ್ಡ ಹಗರಣ ನಡೆದಿದೆ ಅಂತ ಅವರು ಆರೋಪಿಸಿದ್ದಾರೆ. ತಾಂತ್ರಿಕ ಲೋಪ ಆಗಿದೆ ಅಂತ ಸರ್ಕಾರ ಹೇಳಿತ್ತು. ಆದರೆ ಸರ್ಕಾರ, ಸಿಎಂ ಜನರಿಗೆ ಇನ್ನೂ ಸರಿಯಾದ ಉತ್ತರವನ್ನ ನೀಡಿಲ್ಲ. ವಾಲ್ಮೀಕಿ ಹಗರಣದ ಬಗ್ಗೆ ಕೂಡ ಸದನದಲ್ಲಿ ಚರ್ಚೆ ಆಗಿತ್ತು. ಸರ್ಕಾರ ಈ ಹಣವನ್ನ ಯಾವುದಕ್ಕೆ ಬಳಕೆ ಮಾಡಿಕೊಂಡಿದೆ? ತೆರಿಗೆದಾರರ ಪರವಾಗಿ ನಾನು ಪ್ರಶ್ನೆ ಮಾಡ್ತಿದ್ದೇನೆ. ಸರ್ಕಾರ ಕೂಡಲೇ ಈ ಬಗ್ಗೆ ಉತ್ತರ ಕೊಡಬೇಕು ಅಂತ ನಿಖಿಲ್ ಆಗ್ರಹಿಸಿದ್ರು. ಸ್ಟೇಟಸ್ ಬಗ್ಗೆ ಪ್ರಶ್ನಿಸಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಖಡಕ್ ಆಗಿ ತಿರುಗೇಟು ಕೊಟ್ಟಿದ್ದಾರೆ. ನಾನು ಕನ್ನಡಿಗ, ಕನ್ನಡ ನಾಡಿನ ಹುಡುಗ, ನಾನು ತೆರಿಗೆ ಕಟ್ತಾ ಇದ್ದೇನೆ, ಇದು ನನ್ನ ಸ್ಟೇಟಸ್ ಅಂತ ತಿರುಗೇಟು ಕೊಟ್ಟರು. ಇನ್ನು ಟೌನ್ಶಿಪ್ ವಿರೋಧಿಸಿ ಬಿಡದಿಯಲ್ಲಿ ರೈತರ ಪ್ರತಿಭಟನೆ ಬಗ್ಗೆಯೂ ನಿಖಿಲ್ ಮಾತಾಡಿದ್ದು, ಬಿಡದಿ ಟೌನ್ಶಿಪ್ ಯೋಜನೆ ಎಚ್ಡಿಕೆ ಅವರ ಕನಸಾಗಿತ್ತು. ಆದರೆ ರೈತರ ವಿರೋಧ ಹಿನ್ನೆಲೆಯಲ್ಲಿ ಯೋಜನೆ ಕೈಬಿಟ್ಟಿದ್ರು. ಆದರೆ ಈಗ ಸರ್ಕಾರ ಇದನ್ನೇ ಪ್ರತಿಷ್ಠೆಯನ್ನ ಮಾಡಿಕೊಂಡಿದೆ. ಬಿಡದಿಯಲ್ಲಿ ರೈತರೇ ಇಲ್ಲ ಅಂತ ಡಿಕೆಶಿ ಹೇಳ್ತಿದ್ದಾರೆ. ಅವರು ಮೊದಲು ಹೋಗಿ ಕ್ಷಮೆ ಕೇಳಬೇಕು. ಡಿಕೆಶಿ ಎಚ್ಡಿಕೆಗೆ ಚಾಲೆಂಜ್ ಮಾಡೋದು ಬಿಟ್ಟು ರೈತರ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡ್ಲಿ ಅಂತ ಹೇಳಿದ್ರು. ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಕುಟುಂಬದ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ. ನನ್ನ ವಿರುದ್ಧ ಷಡ್ಯಂತ್ರ ರೂಪಿಸಲಾಗಿತ್ತೆ ಅಂತ ಗುಬ್ಬಿ ತಾಲೂಕು ಜೆಡಿಎಸ್ ಮುಖಂಡ ನಾಗರಾಜು ಆರೋಪ ಮಾಡಿದ್ದಾರೆ. ಎಸ್ಆರ್ ಶ್ರೀನಿವಾಸ್ ಅವರ ಪತ್ನಿ ಭಾರತಿ, ಪುತ್ರ ದುಷ್ಯಂತ್ ಮೇಲೆ ಆರೋಪ ಮಾಡಿದ್ದಾರೆ. ನನ್ನ ಕುಟುಂಬ ಮತ್ತು ನಾನು ಮಾಡುವಂತಹ ಕೆಲಸಗಳು ಹಾಗೂ ವೈಯಕ್ತಿಕ ಮಾಹಿತಿಯನ್ನು ಕಲೆ ಹಾಕುತ್ತಿದ್ದಾರೆ ಅಂತ ನಾಗರಾಜು ಹೇಳಿದ್ದಾರೆ. ನನ್ನ ಬಳಿ ಕೆಲಸ ಮಾಡುವವರಿಗೆ ದುಡ್ಡಿನ ಆಮಿಷ ಒಡ್ಡಿ ಮಾಹಿತಿಯನ್ನ ಕೇಳ್ತಾ ಇದ್ದಾರೆ. ನಾನು ಏನೇನು ಕೆಲಸ ಮಾಡ್ತೇನೆ, ಎಲ್ಲೆಲ್ಲಿಗೆ ಹೋಗಿ ಬರ್ತೇನೆ, ಯಾರ್ಯಾರನ್ನು ಭೇಟಿ ಮಾಡ್ತೀನಿ, ಹೀಗೆ ಪ್ರತಿಯೊಂದನ್ನು ಕೂಡ ಕೇಳ್ತಿದ್ದಾರೆ ಅಂತ ಆಡಿಯೋ ರಿಲೀಸ್ ಮಾಡಿ ಆರೋಪಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿ ಪ್ರಕರಣ ಹೆಚ್ಚಾಗಿದೆ. ಬೇರೆಡೆ ಸೆರೆ ಹಿಡಿದ ಚಿರತೆಗಳನ್ನು ಮಹದೇಶ್ವರ ಬೆಟ್ಟದ ಅರಣ್ಯಕ್ಕೆ ಬಿಡಲಾಗ್ತಿದೆ ಅಂತ ಹನೂರು ಶಾಸಕ ಎಂಆರ್ ಮಂಜುನಾಥ್ ಗಂಭೀರ ಆರೋಪ ಮಾಡಿದ್ದಾರೆ. ಧರ್ಮಸ್ಥಳದ ಬುರುಡೆ ರಹಸ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಗ್ಲಗುಡ್ಡದಲ್ಲಿ ಎಫ್ಎಸ್ಎಲ್ ತಜ್ಞರ ಕಾರ್ಯಾಚರಣೆ ಅಂತ್ಯಗೊಂಡಿದೆ. ಬಂಗ್ಲೆಗುಡ್ಡದಲ್ಲಿ ತಲೆ ಬುರುಡೆ ತೆಗೆದಂತಹ ಕತ್ತಿ ಮತ್ತೆ ಗೋಣಿ ಚೀಲವನ್ನ ಬೆಂಗಳೂರು ಎಫ್ಎಸ್ಎಲ್ಗೆ ಕಳುಹಿಸಲು ಎಸ್ಐಟಿ ಸಿದ್ಧತೆ ಮಾಡ್ತಿದೆ. ದಾವಣಗೆರೆಯಲ್ಲಿ ಓಸಿ ಹಾಗೂ ಇಸ್ಪಿಟ್ ತಂದೆ ಎಗ್ಗಿಲ್ಲದೆ ನಡೀತಾ ಇದ್ದು, ಹೊನ್ನಾಳಿ ಬಸವಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜೂಜಾಟ ನಡೀತಾ ಇದ್ರು ಪೊಲೀಸರು ಸೈಲೆಂಟ್ ಆಗಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಗುಜರಾತ್ನಿಂದ ಬೆಂಗಳೂರಿಗೆ ಬರಬೇಕಿದ್ದ 2.57 ಕೋಟಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಆಗಿರುವ ಘಟನೆ ಬೆಳಕಿಗೆ ಬಂದಿದೆ. ಟಾಟಾ ಕಂಪನಿಗಾಗಿ ಸಿದ್ಧ ಮಾಡ್ತಾ ಇದ್ದ ಚಿನ್ನಾಭರಣಗಳನ್ನು ಕಾರ್ಗೋ ವಿಮಾನದಲ್ಲಿ ಬಾರದೆ ಕಮರ್ಷಿಯಲ್ ಫ್ಲೈಟ್ಗೆ ಎಕ್ಸ್ಚೇಂಜ್ ಆಗಿ ಕಳ್ಳತನ ನಡೆದಿದೆ. ಕಳ್ಳತನಕ್ಕೆ ಸಹಕಾರ ಕೊಟ್ಟ ಏರ್ಲೈನ್ಸ್ ಸಿಬ್ಬಂದಿ ಸೇರಿದಂತೆ ಏರ್ಪೋರ್ಟ್ ಸಿಬ್ಬಂದಿಯೂ ಸೇರಿದಂತೆ ಒಟ್ಟು 8 ಜನರನ್ನ ಬಂಧನ ಮಾಡಲಾಗಿದೆ. ಹಣಕ್ಕಾಗಿ ವ್ಯಕ್ತಿಯನ್ನು ಅಪಹರಣ ಮಾಡಲು ಯತ್ನಿಸಿರುವ ಘಟನೆ ಬಾಗ್ಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಈ ಸಂಬಂಧ 4ರಲ್ಲಿ 2 ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಘಟನೆ ಸಂಬಂಧ ಬಾಗ್ಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಉಳಿದವರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಅಪ್ಪ ಅಮ್ಮ ಇಬ್ರು ಐಎಎಸ್ ಆಗಿರುವಾಗ ರಿಸರ್ವೇಷನ್ ಅಗತ್ಯ ಇದೆಯಾ? ನಿಮಗೆ ಯಾಕೆ ಬೇಕು ಅಂತ ಮೀಸಲಾತಿ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ಸಬಲರಾಗಿರುವಾಗ ಮೀಸಲಾತಿ ಅವಶ್ಯಕತೆ ಇದೆಯಾ ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ.
ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಸಂಚಲನ ಮೂಡಿಸಿರುವಂತಹ ನಟಿ ಮತ್ತು ಮಾಡೆಲ್ ತ್ವಿಷಾ ಶರ್ಮಾ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. 2ನೇ ಬಾರಿಗೆ ತ್ವಿಷಾ ಶರ್ಮಾ ಮರಣೋತ್ತರ ಪರೀಕ್ಷೆಗೆ ಮಧ್ಯಪ್ರದೇಶ ಹೈಕೋರ್ಟ್ ಆದೇಶ ನೀಡಿದೆ. ಮರಣೋತ್ತರ ಪರೀಕ್ಷೆ ಸರಿಯಾಗಿ ನಡೆದಿಲ್ಲ. ದೆಹಲಿಯ ಏಮ್ಸ್ ವೈದ್ಯರಿಂದ ಮರಣೋತ್ತರ ಪರೀಕ್ಷೆ ಮಾಡಿಸಬೇಕು ಅಂತ ಅರ್ಜಿ ಹಾಕಿದ್ರು. ಮತ್ತೊಂದು ಕಡೆ ಗಂಡ ಸಮರ್ಥ್ ಸಿಂಗ್ ಕೋರ್ಟ್ ಎದುರು ಶರಣಾಗಿದ್ದಾರೆ. ಮಹಾರಾಷ್ಟ್ರದ ಬುಲ್ದಾನದ ಲೋನಾರ್ನಲ್ಲಿ ಜನ ಡೀಸೆಲ್ ಹಾಕಿಸಿಕೊಳ್ಳೋದಕ್ಕೆ ಮುಗಿಬಿದ್ದಿದ್ದಾರೆ. ಕೆಲವು ದಿನಗಳಿಂದ ಇಂಧನ ಕೊರತೆ ಉಂಟಾಗಿ ವಾಹನ ಮಾಲೀಕರು ಸಂಕಷ್ಟ ಅನುಭವಿಸಿದ್ರು. ಆದರೆ ಡೀಸೆಲ್ ಲಭ್ಯ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ದೊಡ್ಡ ದೊಡ್ಡ ಕ್ಯಾನ್ ಹಿಡಿದು ಸರತಿ ಸಾಲಿನಲ್ಲಿ ಡೀಸೆಲ್ ಪಡೆದಿದ್ದಾರೆ. 2026ನೇ ಹಣಕಾಸು ವರ್ಷದಲ್ಲಿ ಸರ್ಕಾರಕ್ಕೆ ದಾಖಲೆಯ ಪ್ರಮಾಣದ 2.87 ಲಕ್ಷ ಕೋಟಿ ಸಂಭಾವ್ಯ ನೀಡಲು ಆರ್ಬಿಐ ಅನುಮೋದನೆ ನೀಡಿದೆ. ಜಾಗತಿಕವಾಗಿ ಆರ್ಥಿಕ ಅನಿಶ್ಚಿತತೆ ಮತ್ತು ಅಂತಾರಾಷ್ಟ್ರೀಯ ಸಂಘರ್ಷದಿಂದಾಗಿ ರಾಜಕೀಯ ಉದ್ವಿಗ್ನತೆಯ ಸಮಯದಲ್ಲಿ ಸಾರ್ವಜನಿಕ ಹಣಕಾಸಿಗೆ ಈ ನಿರ್ಧಾರದಿಂದ ಉತ್ತೇಜನ ನೀಡಲಾಗುತ್ತೆ ಎನ್ನಲಾಗ್ತಾ ಇದೆ.